ಆಶಾ ತ್ರಿಷಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಇಡ್ಲಿ ಮತ್ತು ಅದಕ್ಕೊಂದು ಚೆನ್ನಾಗಿ ಹೊಂದೋವಂಥ ಚಟ್ನಿ ಮಾಡ್ತಾಯಿದ್ದೀನಿ. ಅದು ಇಡ್ಲಿಗೆ ಫಸ್ಟ್ ಇಡ್ಲಿ ಮಾಡ್ಕೊಂಡು ಇಡ್ಲಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಇಡ್ಲಿಗೆ ಅಕ್ಕಿ ನೆನೆಸಿಟ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಮೆಂತ್ಯ, ಸ್ವಲ್ಪ ಗಟ್ಟಿ ಅವಲಕ್ಕಿ ಹಾಕೊಂಡು ರುಬ್ಬಿದ್ದೀನಿ. ಒಂದೆರಡು ಪಾವು ಅಕ್ಕಿಗೆ ಒಂದು ಅರ್ಧ ಪಾವಷ್ಟು ಉದ್ದಿನಬೇಳೆ, ಮೆಂತ್ಯ ಎಲ್ಲ ಸೇರಿ ಹಾಕಿದ್ದೀನಿ. ಒಂದು ಅರ್ಧ ಪಾವಷ್ಟು ಅವಲಕ್ಕಿ, ಸ್ವಲ್ಪ ಅನ್ನ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದು ಇಷ್ಟು ಪ್ಲೇಟ್ ಇಡ್ಲಿ ಮಾಡಬೇಕು, ತಟ್ಟೆ ಇಡ್ಲಿ ಮಾಡಬೇಕು ಅಂದರೆ ತುಂಬ ಗಟ್ಟಿ ಇರಬಾರ್ದು ಹಿಟ್ಟು, ಸ್ವಲ್ಪ ತೆಳು ಇರಬೇಕು, ಆಗಲೇ ಸಾಫ್ಟಾಗಿ ಬರೋದು. ಯಾವ ಚಳಿಗಾಲದಲ್ಲಾಗಲಿ ಯಾವಾಗಲೇ ಇಡ್ಲಿ ಮಾಡಿದ್ರೂ ಇಡ್ಲಿ ಅಂತೂ ನನ್ನ ಕೈಲಿ ಸಖತ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅದು ಹಿಟ್ಟು ಗಟ್ಟಿ ಆದರೆ ಇಡ್ಲಿನೂ ಸ್ವಲ್ಪ ಒರಟಾಗುತ್ತೆ. ಈ ಥರ ಇಡ್ಲಿಗೆ ಸ್ವಲ್ಪ ತೆಳುವಾಗೇ ಇರಬೇಕು ಹಿಟ್ಟು. ಇದು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ. ಕಡಲೆಬೀಜ, ಈರುಳ್ಳಿ, ಟೊಮಾಟೊ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಒಂದು ಸ್ಪೂನ್ ಜೀರಿಗೆ, ಕಲ್ಲುಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣ್ಸಿಕಾಯಿ ಕಲ್ಲರಿಗೆ ಹಾಕೋತಾಯಿದ್ದೀನಿ. ಖಾರದ ಮೆಣ್ಸಿಕಾಯಿ ಒಂದೆರಡು, ಖಾರದ ಹಸಿ ಮೆಣ್ಸಿಕಾಯಿ ಹಾಕೋಬೋದು. ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಈರುಳ್ಳಿ, ಟೊಮಾಟೊ, ಹಸಿಮೆಣ್ಸಿಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೀಜ ಚೆನ್ನಾಗಿ ಹುರ್ಕೋಬೇಕು. ಕೆಲವರು ಸಿಪ್ಪೆ ತೆಗಿಬೋದು, ಇಲ್ಲಾಂದರೆ ಹಾಗೇನೂ ಹಾಕ್ಬೋದು. ನಾನಿಲ್ಲಿ ಹುರಿದು ಆರಿಸಿಟ್ಕೊಂಡು ಸಿಪ್ಪೆ ತೆಗೆದು ಮಾಡ್ತಾಯಿದ್ದೀನಿ. ಅದೇನು ಸ್ವಲ್ಪ ಕೈಲಿಂಗ್ ಅಂದರೆ ಸಿಪ್ಪೆ ಬಂದ್ಬಿಡುತ್ತೆ. ಬರೀ ಹಸಿಮೆಣ್ಸಿಕಾಯಿ ವೈಟ್ ಕಲರ್ ಚಟ್ನಿ ಮಾಡ್ತಾರೆ, ಅದಕ್ಕಿಂತ ಈ ಥರ ಚಟ್ನಿ ಮಾಡಿದರೆ ಇದು ಸಖತ್ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಾಗಿರುತ್ತೆ. ಈಗ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಬಾಣಲೆಯಲ್ಲಿ ಫ್ರೈ ಮಾಡ್ಕೊತಾಯಿದ್ದೀನಿ. ನಾನಿಲ್ಲಿ ಹುರ್ಕೊಳ್ಳೋಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾಯಿದ್ದೀನಿ. ಬರೀ ಒಗ್ಗರಣೆಗೆ ಒಗ್ಗರಣೆಗೆ ಹಾಕ್ಬೋದು. ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕೋಬೋದು, ಕಲ್ಲರಿಗಾಗಿ ಹಾಕೋತಾಯಿದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ಟೊಮಾಟೊ ಹಾಕ್ತೀವಿ, ಹುಣಸೆಹಣ್ಣು ಏನಕ್ಕೆ ಅಂತ ಕೇಳ್ಬೋದು. ಹುಣಸೆಹಣ್ಣು ಹಾಕಿದರೆ ಸ್ವಲ್ಪ ಹುಳುಳಿಯಾಗಿ ಸಖತ್ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಾಡಿ ನೋಡಿ. ಇಲ್ಲಿ ನಾನೊಂದು 3 ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದೆ. ಅದು ಚೆನ್ನಾಗಿ ಫ್ರೈ ಆಗಿದೆ. ಟೊಮೆಟೊ ಒಂಚೂರು ಸಾಫ್ಟಾಗಿ ಬೇಯಲಿ ಅಂತ ಉಪ್ಪೆಲ್ಲನೂ ಹಾಕೊಂಡು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಮುಚ್ಚಿಡ್ಬೋದು. ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕಾಗುತ್ತೆ. ಹುಣಸೆಹಣ್ಣು ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊತಾಯಿದ್ದೀನಿ. ಚೆನ್ನಾಗಿ ಒಂಚೂರು ಸಾಫ್ಟಾಗಿ ಬೇಯಲಿ, ಅದು ಆರಿದ ನಂತರ ರುಬ್ಕೋಬೋದು. ಈಗ ಸ್ವಲ್ಪ ನೀರು ಹಾಕಿ ಬೆಂದಿದೆ, ಟೊಮಾಟೊ ಚೆನ್ನಾಗಿ ಬೆಂದೈತೆ, ಕಡಿಮೆನೂ ಆಗುತ್ತೆ, ನಾವೇನು ಜಾಸ್ತಿ ಹಾಕಿಲ್ಲ. ಅದಕ್ಕೆ ಕಡಲೆಬೀಜ ಎಲ್ಲನೂ ಹಾಕಿ, ಜೀರಿಗೆ ಎಲ್ಲನೂ ಹಾಕಿ ಒಂದು ಸರಿ ರೆಡಿ ಇಟ್ಕೊಂಡ್ರೆ ಅದಕ್ಕೆ ಏನು ರುಬ್ಬಬೇಕೋ ಅದೆಲ್ಲನೂ ಹಾಕಿ ಸರಿ ಆಗುತ್ತೆ. ಸ್ಟವ್ ಆಫ್ ಮಾಡ್ಕೊಂಡು ನಾನಿಲ್ಲಿ ಕಡಲೆಬೀಜ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಬೋದು, ಇಲ್ಲ ಹಾಗೇನೂ ಮಾಡ್ಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಚಟ್ನಿ ಜಾಸ್ತಿ ಬೇಕು ಅಂತ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಮಾಮೂಲಿ ಕಾಯಿ ಚಟ್ನಿ ಮಾಡೋದಕ್ಕಿಂತ, ಬರೀ ಕಡಲೆಬೀಜದ ಚಟ್ನಿ ಮಾಡೋದಕ್ಕಿಂತ ಇದಂತೂ ಸಖತ್ ಚೆನ್ನಾಗಿರುತ್ತೆ. ನಾವೆಲ್ಲ ಮುಂಚೆ ಬರೀ ವೈಟ್ ಕಲರ್ ಬರುತ್ತೆ, ಬರೀ ಕಾಳು ಹುರಿದ್ಬಿಟ್ಟು ತೆಂಗಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಈ ಥರ ಎಲ್ಲ ಹಾಕಿ ಮಾಡ್ತಾಯಿದ್ದು ಕಡಲೆಬೀಜದ ಚಟ್ನಿ. ಅದು ಮಾಮೂಲಿ ಬರುತ್ತೆ, ಎಲ್ಲರಿಗೂ ಗೊತ್ತು. ಈಗ ಇದು ಇಡ್ಲಿಗಂತೂ ಸಖತ್ ಚೆನ್ನಾಗಿರುತ್ತೆ. ಇದರಲ್ಲೇ ಗಟ್ಟಿ ಚಟ್ನಿ ಅಂತಲೂ ಮಾಡ್ತಾರೆ, ನೀರು ಹಾಕ್ದಲೇ ರುಬ್ತಾರೆ. ಹೋಟ್ಲುಗಳಲ್ಲೆಲ್ಲ ಗಟ್ಟಿ ಚಟ್ನಿ ಅಂತ ಕೊಡೋದು ಇದೇ ಥರದ ಚಟ್ನಿನೇ, ಈರುಳ್ಳಿ ಹಾಕಿರ್ತಾರೆ ಅಷ್ಟೇ. ಈ ಥರ ಟ್ರೈ ಮಾಡಿ ನೋಡಿ, ಇದಂತೂ ಸಖತ್ ಚೆನ್ನಾಗಿರುತ್ತೆ. ಇದಕ್ಕೊಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕೊಂಡು ಸಾಸಿವೆ, ಕಡಲೆಬೇಳೆ ಬೇಕಾದ್ರೆ ಹಾಕೋಬೋದು. ನಾನಿಲ್ಲಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಬ್ಯಾಡಗಿ ಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣ್ಸಿನ್ಕಾಯಿ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕಿ ಮಾಡಿದರೆ ರೆಡಿ ಆಯಿತು. ಇಡ್ಲಿಗಂತೂ ಇದು ಸಖತ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇಡ್ಲಿಗೆ, ದೋಸೆಗೆ, ನೀರು ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ.
ಮಾಮೂಲಿ ತೆಂಗಿನಕಾಯಿ ಚಟ್ನಿ ಮಾಡೋದಕ್ಕಿಂತ ಇದಂತೂ ಸೂಪರಾಗಿ ಬರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಹುಳಿ ಹುಳಿಯಾಗಿ ಸ್ವಲ್ಪ ಖಾರವಾಗಿ ಸಖತ್ ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ.